ಈಗ ಬಾಯಿಗೆ ಎರ್ನಿದ ಕಚ 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 24/7 ತಿಂತಿರ್ತಾಳು ಅದಲ್ಲ ಮಜ್ಜಾ ಬರಂಗಿಲ್ಲ ನಿಂಗೆ ಬರ್ರಿ ಏಯ್ ಮೇಡಮ್ ಹೆಂಗೆ ಅನಿಸ್ತಾ ಇದೆ ನಿಮಗೆ ಅವ್ರು ತಿಂದಿಲ್ಲಲ್ಲ ಇನ್ನು ನಾ ಲೈಫಾಗ ಅನ್ಕೊಂಡಿರಲಿಲ್ಲ ಫ್ರೆಶ್ ಬೆಲ್ಲ ಇಂಥಪ್ಪ ಎಂಜಾಯ್ ಮಾಡ್ತೀನಿ ತಿನ್ಕೊಂತಂದು ಪತಿವ್ರತೆ ಪತಿ ಪರಮೇಶ್ವರ ಶೇ ಪತಿ ಪರಮೇಶ್ವರ ಇರ್ಬೇಕಂತ ಕುಡಿ ಫಸ್ಟ್ ಒನ್ಸ್ ಅಗೇನ್ ವಿಲೇಜ್ ಡೈರೀಸ್ ನಮ್ದು ಇದು ವಿಲೇಜ್ ಡೈರೀಸ್ ಬರ್ತಾ ಇರ್ತದೆ ಬಿಕಾಸ್ ನಮ್ದು ರೂಟ್ಸ್ ವಿಲೇಜ್ ಅಲ್ಲೇ ಐತಿ ಮತ್ತು ಇದು ಬ್ರಾಂಚಸ್ ನಮ್ದು ಸಿಟೀಸ್ ಒಳಗೆ ಐತಿ ಹುಬ್ಳಿ ಬ್ಯಾಂಗ್ಳೂರ್ ಅಲ್ಲಿ ಇಲ್ಲಿ ಎಲ್ಲ ಸೊ ಇಲ್ಲಿ ಬಂದಿವಿ ಇವತ್ತಿನ ದಿನ ಸ್ಪೆಷಲ್ ಅಂದ್ರೆ ಇದು ಜಸ್ಟ್ ನಾಟ್ ಅ ನಾರ್ಮಲ್ ಡೇ ಎಸ್ ಇಟ್ ಇಸ್ ಜಸ್ಟ್ ನಾಟ್ ಅ ನಾರ್ಮಲ್ ಡೇ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇ ಇಟ್ಸ್ ಅ ಬ್ಯೂಟಿಫುಲ್ ಡೇ ಆಕ್ಚುಲಿ ನಮ್ಮ ಸಿರ್ಸಿ ಒಳಗ ಪ್ರತಿ ವರ್ಷ ಆಲೆ ಮನೆ ಉತ್ಸವ ಅಂತ ಆಗ್ತೈತಿ ಆಲೆ ಮನೆ ಉತ್ಸವ ಅಂತ ಆಗ್ತೈತಿ ಪ್ರತಿ ವರ್ಷ ಸೊ ಒಂದು ಈಗ ನಾವು ಈಗ ನಾವ್ ಎಲ್ಲಿ ಬಂದಿವಿ ಅಂತ ನಾವು ಟಿಪಿಕಲ್ ಪ್ರಾಪರ್ ಏನಂತಾರ ಅಥೆಂಟಿಕ್ ಆಲೆ ಮನೆಗೆ ಬಂದಿವಿ ಇದು ರಿಯಲ್ ಆಲೆ ಮನೆ ಇದು ಹಿಂಗ ಈಗ ಇಲ್ಲಿ ನೋಡ್ತಿರ್ಬೋದು ನೀವು ಕಬ್ಬಿನ ಗದ್ದೆ ಐತಿ ಕಬ್ಬು ಗ್ರೋ ಮಾಡ್ಯಾರ ಅದನ್ನ ಎಲ್ಲ ಕೊಯ್ದು ಆಲೆ ಮನೆ ಮಾಡ್ತಾ ಇದಾರ ಆಲೆ ಮನೆ ಮಾಡ್ತಾ ಇದಾರ ಮಾವನಿಗೆ ಗೊತ್ತಿರಂಗಿಲ್ಲ ಕಾಂಟೆಕ್ಸ್ಟ್ ಆಲೆ ಮನೆ ಅಂತ ಅಂದ್ರ ಅಲ್ಲಿ ಮೊದ್ಲು ಆಕ್ಚುಲಿ ಎತ್ತು ಕಟ್ತಿದ್ರು ಗಾಣಕ್ಕ ಕಬ್ಬಿನ ಹಾಲ್ ಮಾಡಿ ಅದರಿಂದ ಜೋನಿ ಬೆಲ್ಲ ಮಾಡ್ತಿದ್ರು ಅದಕ್ಕೆ ಆಲೆ ಮನೆ ಅಂತಾರ ಆಮೇಲೆ ಅಲ್ಲಿಗ ಮಷಿನ್ ಬಂದ್ಬಿಟ್ಟವ್ರು ಈಗೆಲ್ಲ ಯಾರು ಎತ್ತಿನ ಕಟ್ಟಂಗಿಲ್ಲ ಪಾಪ ಅವಕ್ಕೂ ಬಹಳ ಸುಸ್ತಾಗ್ತಿದ್ವು ಎತ್ತಿಗೂ ಸೊ ಎತ್ತಿಗೆ ಕಟ್ತಿದ್ದಿಲ್ಲ ಈಗ ನಾವು ಫುಲ್ ಅರ್ಲಿ ಮಾರ್ನಿಂಗ್ ಬಂದೇವಿ ಇಲ್ಲಿ ಟೈಮ್ ಎಷ್ಟಾಗೈತಿ ಎಷ್ಟಾಗಿತ್ತು 7:50 ಆಕ್ಚುಲಿ ನಾವು ಎದ್ಕೊಂಡಿದ್ದ 6 ಗಂಟೆಗೆ ನಾ ಹೇಳಂತೀನಿ 6 ಗಂಟೆ ಹೋಗೋಣ ಅದಕ್ಕೆ ಮುಕ್ಕರಿ ಶೂಟ್ ಮಾಡಕ್ ಆಗಂಗಿಲ್ಲ ವಿಡಿಯೋ ಅಂತ ಇಲ್ಲ ಇವ್ರು ಆಕ್ಚುಲಿ ಇನ್ನೂ ಸ್ಟಾರ್ಟ ಮಾಡಿಲ್ಲ ಇಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಸ್ಟಾರ್ಟ ಮಾಡಿಲ್ಲ ನಾವು ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ಸಲ ಹೆಂಗೈತಿ ಬ್ಯೂಟಿಫುಲ್ ಭಾಳ ಚಂದ ಐತಿ ಇಲ್ಲಿ ರೋಡು ಇರಲಿಲ್ಲ ಲೈಕ್ ಲಿಟಲ್ ನಾವು ಹಂಗ ಬಂದಿವಿ ಫುಲ್ ಇಷ್ಟ ಕಚ್ಚಾ ರೋಡ್ ಇವ್ರ ಮನೆ ಅಷ್ಟ ಈ ಸಲ ನಿಮ್ ಕಾಂತಿರ್ಬೋದು ಸನ್ರೈಸ್ ಓಹೋ ಈ ಕಡೆ ಏನು ಇಲ್ಲ ಇಲ್ರಿ ಆ ಕಡೆ ಪೂರಾ ಇದು ಬೆಲ್ಲ ಕಾಸ್ತಿರ್ತಾರ ಬರ್ರಿ ಹೋಗೋಣ ಲೋಗನಂತ ಹಾಲನ್ ಎಲ್ಲ ಮಷೀನ್ ಒಳಗೆ ಹಾಲ್ ಮಾಡ್ತಾರ ಹಾಲ್ ಮಾಡಿ ಅದನ್ನ ರಾತ್ರಿನೇ ಹಾಕಿರ್ತಾರೆ ಇದ್ರಾಗ ಹಾಲು ಕಬ್ಬಿನ ಹಾಲು ಮಷೀನ್ ಒಳಗೆ ಮಾಡಿ ಡೈರೆಕ್ಟ್ ಇಲ್ಲೇ ಬೀಳ್ತದೆ ಅದು ಕಣ ಎಷ್ಟು ಗಂಟೆ ಬೇಕಾಗ್ತದೆ ಅದು ಬೆಲ್ಲ ಆಗ್ಲಿಕ್ಕೆ 8 ತಾಸಲ್ಲ ಈಗ ಟೇಸ್ಟ್ ಮಾಡ ಟೇಸ್ಟ್ ಅಂತಲ್ಲ ಇದು ಟೇಸ್ಟ್ ಇದ್ದೇ ಇರ್ತೈತಿ ತಿನ್ಕೊಂತ ಬಂದೀನಿ ಮೇಡಮ್ ಹೆಂಗ ಅನಿಸ್ತಾ ಇದೆ ನಿಮಗೆ ತಿಂದಿಲ್ಲಲ್ಲ ಇನ್ನು ಸೊ ಮಸ್ತ್ ಬೆಲ್ಲ ಇನ್ನು ಬಿಸಿ ಬಿಸಿನೇ ಐತಿ ಸರಿ ಭಾಳ ಬೆಲ್ಲ ಜೋಡಿ ಒಂದು ಒಣ ಕೊಬ್ಬರಿ ಸಿಕ್ಬಿಟ್ಟಿದ್ರೆ ಏನು ಬೇಡ ಇದಕ್ಕೆ ಇದು ಲಿಕ್ವಿಡ್ ಇರತ್ತೆ ಹೆಂಗೆ ಗೊತ್ತಾಗತ್ತೆ ಆಮೇಲೆ ಜೊನಿವೆಲ್ಲ ಕೆಳಗ ನಂಗೆ ಗೊತ್ತಾಗೋದು ಅಲ್ಲಿ ಟೆಕ್ಸ್ಚರು ನಮ್ಮ ಸ್ಯಾಂಡಿ ಐತಿ ಅದ್ರೊಳಗೆ ಒಂಥರ ಗ್ರೇನ್ಸ್ ಐತಿ ಇದು ಸೆಟಲ್ ಆಗ್ತೈತಿ ಮೇಲ್ ಫುಲ್ ತಿಳಿ ಬೆಲ್ಲನು ನಿಂತಿರ್ತೈತಿ ಭಾರಿ ಐತು ಅಲ್ಲ ಭಾಳ ಟೇಸ್ಟಿ ನಾ ಲೈಫಾಗ ಅನ್ಕೊಂಡಿರಲಿಲ್ಲ ಫ್ರೆಶ್ ಬೆಲ್ಲ ಇಂಥಪ್ಪ ಎಂಜಾಯ್ ಮಾಡ್ತೀನಿ ತಿನ್ಕೊಂತಂದು ಸಣ್ಣದಾಗ ತಿಂತಿದ್ವಿ ಈಗ ಭಾಳ ವರ್ಷ ಮೇಲೆ ಈಗ ಲೈಕ್ ಅದು ಫ್ರೆಶ್ ಬ್ಯಾಚ್ ಅಲ್ಲ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿದೆ ಇಲ್ಲಿ ಮಾಡಿಲ್ಲ ಅಂದ್ರೂ ಬೇರೆ ನಿಮ್ಮ ಊರಿಗೆ ಎಲ್ಲಾದರೂ ಅಲೆ ಮನೆ ಉತ್ಸವ ಆಗ್ತಿರ್ತಾವಲ್ಲ ಅಲ್ಲಿ ಹೋಗಿ ಮಾಡ್ರಿ ಸಿರ್ಸಿಗೆ ಬೇರೆ ಎಲ್ಲರೂ ಅಲೆ ಮನೆ ಉತ್ಸವಕ್ಕೆ ಭಾಳ ಜನ ಹೇಳೋದು ಕೇಳಿರ್ಬೋದು ನೀವು ಜೋನಿ ಬೆಲ್ಲ ಹೆಲ್ತಿಗೆ ಭಾಳ ಚಲೋ ಅಂತಂದು ಹೇಳಿ ನಾರ್ಮಲ್ ಬೆಲ್ಲಕ್ಕೆ ನೋಡ್ರಿ ನಾವು ಈಗ ಪೆಂಟ ಬೆಲ್ಲ ತಗೋತೇವಲ್ಲ ಅದಕ್ಕೆಲ್ಲ ಕಲರ್ ಹಾಕಿರ್ತಾರ ಅದು ಬೆಳ್ಳಗೆ ಮತ್ತೆ ಇದಕ್ಕೆ ಹೆಂಗೆ ಆಗ್ತೈತಿ ಇದೀಗ ಪ್ಯೂರೆಸ್ಟ್ ಫಾರ್ಮ್ ಒಳಗೈತಿ ಇದಕ್ಕೆ ಏನೂ ಅಡಿಟಿವ್ಸ್ ಇಲ್ಲ ಇದು ಏನೂ ಹಾಕಿಲ್ಲ ಇದಕ್ಕೆ ಜಸ್ಟ್ ಕಬ್ಬಿನ ಹಾಲು ಫುಲ್ ರಾತ್ರಿ ಹಿಂಗೆ ಕುದಿಸಿರ್ತಾರೆ ಕೊಪ್ಪರಿಗೆ ಒಳಗೆ ಅದು ಬೆಲ್ಲ ಆಗಿರ್ತೈತಿ ಅದಕ್ಕೆ ಏನೂ ಹಾಕಿರಂಗಿಲ್ಲ ಕುದಿಸಿದ್ಮೇಲೆ ಬೆಲ್ಲ ಅಷ್ಟೇ ಕುದಿಸಿದ ಮೇಲೆ ಬೆಲ್ಲ ಹಾಕೈತಿ ಅದಕ್ಕೆ ಏನೂ ಆ್ಯಡ್ ಮಾಡಿರಂಗಿಲ್ಲ ಸೊ ಅದು ಎಷ್ಟು ಪ್ಯೂರ್ ಆ್ಯಂಡ್ ಆರ್ಗ್ಯಾನಿಕ್ ಇರ್ತೈತಿ ನೋಡ್ರಿ ನಾನು ಎಂಜಾಯ್ ಮಾಡಿದ್ದೀನಿ ಇಷ್ಟೊಂದು ಏನಂತ ಕೇಳಿಲ್ಲ ಅಕ್ಕಿ ಖಾಲಿ ಮಾಡಿ ಹೆಂಗೆ ಅನ್ಸಂತೈತಿ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂತೈತಿ
ಆ್ಯಕ್ಚುಲಿ ಆಗ ಅರ್ಧ ನೆಕ್ ಬಿಟ್ಟಿದ್ರು ನನ್ನ ಗಂಡ. ಸೊ ಉಳಿದಿದ್ದ ಅರ್ಧ ನೆಕ್ಕಿ ಖುಷಿ ಆಯ್ತು. ಬೆಲ್ಲ ಜೋಡಿ ಏನು ತಿನ್ಬೋದು ಈಗ ಏನ್ ಇಮಿಡಿಯೇಟ್ಲಿ? ತಿನ್ನಕ್ ಆಗಂಗಿಲ್ಲ ಅಂತ ಅಲ್ಲ question ಕೇಳು. ಅಲ್ಲ ಈಗ ಇಮಿಡಿಯೇಟ್ಲಿ ಏನಾದರೂ ಈಗ ಹೋಗ್ತೇವಲ್ಲ ತಗೊಂಡು ಮನೆಗೆ ಫ್ರೆಶ್ ದೋಸೆ ಹಾಕಿರ್ತಾರ, ದೋಸೆ ಜೋಡಿ ಬಿಸಿ ಬಿಸಿ ದೋಸೆ, ಈ ಬೆಲ್ಲಕ್ಕ ತುಪ್ಪ ಹಾಂ ಎರಡು ಫುಲ್ ಮಿಕ್ಸ್ ಆಗೋ ಮಟ್ಟ ಮಸ್ತ್ ಕಲಿಸ್ಕೊಂಡು ಕೈ ಒಳಗ ಹಾಂ ಬಿಸಿ ಬಿಸಿ ದೋಸೆ ಹಾಕೊಂಡು ತಿಂತಾ ಇದ್ರೆ ಹಂಗೆ ಏನ್ ಸವಿ ಎಲ್ಲ ನಾನು ಈಗ ನಮ್ಮೆಲ್ಲ ಇದೇನ್ ಮಲ್ನಾಡ್ ಸೈಡ್ ನಂದು ಯಾರೇ ಈಗ ನಮ್ದು ಯಾರು ವ್ಯೂವರ್ಸ್ ಇರ್ತಾರಲ್ಲ ಅವ್ರಿಗೆ ಆ ಫೀಲಿಂಗ್ ಅರ್ಥ ಆಗ್ತೈತಿ. ಇದು ಆವಾಜ್ ಬೇಡ, ಇಡ್ಲಿ ಇರ್ಲಿ ಸೀಕೈ ಚಂದ್ರ ಆವಾಜ್ ಮಾಡಿ ಅದ್ ಬರಂಗಿಲ್ಲ ಅದ್ ಬರಂಗಿಲ್ಲ. ಸೊ ಯಾರೇ ಇರ್ಲಿ ನೋಡ್ರಿ ಹಿಂಗ ಇಂಪ್ಯೂರಿಟೀಸ್ ತೆಗಿತಿರ್ತಾರ ಅವಾಗ ಅವರು ನೊರೆ ಎಲ್ಲ ಮ್ಯಾಲಿಂದ ಬಂದಿರ್ತಾವಲ್ಲ ಓಕೆ ಓಕೆ. ತೆಗಿತಿರ್ತಾರೆ. ಓ ಅದನ್ನ ಅದು ನಂಗೆ ಇನ್ನೊಂದು ಸಿಸ್ಟಮ್ ಲೆಕ್ಕ ಆಗೈತೆ ಗೊತ್ತಾನ ನೋಡಿಲ್ಲ. ಸೊ ಹಿಡ್ಕೊಂಡ್ರಿ ಕೈ ಹಂಗೆ. ಸೊ ಹಂಗೈತಿ ಇಲ್ಲಿ ನಿಂಗೆ ಕಾಣ್ತಾರೆ. ಓಕೆ ಇದು ವಡೆವರ್ ಇಷ್ಟು ಇದು ಮಾಡಾರಲ್ಲ ಕಬ್ಬು ಹಾಂ ಹಾಕ್ಯಾರ. ಬೌಲ್ ದೊಡ್ಡ ಬೌಲ್, ಬೇಸಿಕಲಿ ದೊಡ್ಡ ಬೌಲ್ ಇದು. ಹೌದು ಇಲ್ಲಿ ವೀಲ್ಸ್ ಹಾಕ್ಯಾರ ನೋಡಿ. ಹೌದೌದು. ಸೊ ಮೂವ್ ಮಾಡ್ಕೊಂಡು ಹೋಗಿ ಅಲ್ಲಿ ಪೋರ್ ಮಾಡಕ್ಕೆ, ಅದನ್ನ ಹಿಂಗ ಇದನ್ನ ಮಾಡಿ ಅಲ್ಲಿ ಪೋರ್ ಮಾಡಕ್ಕೆ. ಹಾಂ ಸೊ ಇಂಥ ಸಿಸ್ಟಮೆಟಿಕ್ ಐತಿ. ಲೈಕ್ ಏನೋ ಹಿಂಗೆ ಓಲ್ಡ್ ಏಜಿಂದ ಪ್ಲಸ್ ಹೊಸದು ಮಿಕ್ಸ್ ಮಾಡಿ ಹಿಂಗೆ ಇದು ಮಾಡಾರ. ಮತ್ತು ಬಲಿಗೆ ಇದು ಅಂಡರ್ಗ್ರೌಂಡ್ ಮಾಡ್ತಾರಲ್ಲ ಒಳಗೆ ಕಟ್ಟಿಗೆ ಹಾಕಿ ಸುಡೋದಕ್ಕೆ. ಇವ್ರೇನು ಹಾಕ್ಯಾರ ಗೊತ್ತಿಲ್ಲ ನಂಗೆ. ಕಟ್ಟಿಗೆ ಹಾಕ್ಯಾರ ಏನು ಇಲ್ಲ, ಲಾಂಗರ್ ಕಟ್ಟಿಗೆ ಇಟ್ಟಿರಂಗಲ್ಲ, ಬೇರೆ ಏನೋ ಹಾಕ್ತಾರೆ ಅದಕ್ಕೆ. ಕೂಡ ಅಂತ ನೋಡಿ ಒಬ್ಬಕ್ಕಿನ ಏಯ್ ನಿಮಗೂ ಕೊಡ್ತಾರ ಅವ್ರ, ಹಂಗೆ ಯಾಕೆ ಮಾಡ್ಕೊಳ್ತೀರಿ? ನಿಮಗೆ ಪತಿವ್ರತೆ ಪತಿ ಪರಮೇಶ್ವರ ಪತಿ ಪರಮೇಶ್ವರ ಇರ್ಬೇಕಂತ ಕುಡಿ ಫಸ್ಟ್ ಪತಿವ್ರತೆ ಆಗಕ್ಕೆ. ಹೆಂಗೈತಿ? ಸ್ಪೀಚ್ಲೆಸ್. ಬೇರೆ ಟೇಸ್ಟ್ ಈ ಕಬ್ಬಿಂದ ಅಲ್ಲ. ಕೆಂಪು ಕಬ್ಬು ಅಂತಾರನ ಇದು. ನಾವು ನಮ್ಮ ಕೋಣನಕುಂಟೆ ಕಬ್ಬು. ಅಸಲು ನಮ್ಮ ಬಯಲ್ಸೀಮೆ ಕಬ್ಬು ಬೇರೆ ಬರೋ ಟೇಸ್ಟ್, ಇದು ಬೇರೆನೇ ಟೇಸ್ಟ್. ಭಾರಿ ಐತೆ ಆ್ಯಕ್ಚುಲಿ. ಮತ್ತು ಸ್ವೀಟ್ ಭಾಳ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಅದು ಹುಳಿ ಬರ್ತೈತಿ, ಇದು ಹುಳಿ ಇಲ್ಲ. ಇವ್ರು ಅಂದ್ರೆ ನಂಗೇನು ಬೇಕಾಗೈತಿ, ಈ ಪ್ರತಿ ವರ್ಷ ಕಬ್ಬ ಬೆಳಿತಾರೆ ಇವ್ರು ಇಲ್ಲೇ. ಇಲ್ಲ ಕಬ್ಬು ಬೆಳಿತಾರ. ಕಬ್ಬು ಬೆಳೆದ ಪ್ರತಿ ವರ್ಷನೂ ಆಲೆ ಮನೆ ಮಾಡಿ ಅವ್ರಿಗೆ ಖಾಯಂ ಒಂದಿಷ್ಟು ಮನೆ ಇರ್ತಾವ. ಇಂಥವ್ರ ಮನೆಗೆ ನಾವೀಗ ಬೆಲ್ಲ ಕೊಡ್ತೇವೆ ಅಂತಂದು ಹೇಳಿ ಆಮೇಲೆ ಬಾಕಿ ಉಳಿದಿದ್ದವ್ರು ಸೊಸೈಟಿಗೆ ತಗೊಂಡೋಗಿ ಮಾರ್ತಾರ. ಅದನ್ನ ನಂಗೆ ಗೊತ್ತಿಲ್ಲ ಇದ್ರೊಳಗೆ ನಾಲೆಜ್. ನಾ ಕೇಳಿದ್ದೆ ಏನೋ ಒಂದ್ ಕಡೆ ಒಂದ ಕ್ರಾಪ್ ಸೇಮ್ ಸಾಯಿಲ್ ಬೆಳಿಬಾರ್ದು ಅಂತಲ್ಲ ಕಂಟಿನ್ಯೂ. ಅಂದ್ರೆ ಈಗ ಇಲ್ಲಿ ಕಬ್ಬು ಬೆಳೆದಾರ ಅಂದ್ರೆ ಪ್ರತಿ ವರ್ಷ ಎವ್ರಿ ಸೀಸನ್ ಅಂತಾರಲ್ಲ ಹಂಗೆ ಸೇಮ್ ಕ್ರಾಪ್ ಬೆಳಿಬಾರ್ದು ಅಂತಂದ್ರೆ ಎಲ್ಲೋ ಓದಿದ್ದೆ ಅವ್ರು ಕೇಳಿದ್ದೆ ನಾನು. ಇಲ್ಲ ಹೌದು, ಸೇಮ್ ಕ್ರಾಪ್ ಬೆಳೆಯಂಗಿಲ್ಲ. ನೀವು ನೋಡಿರ್ಬೋದು ಅಲ್ಲೂ ಐತಿ. ಅದ ಅಲ್ಲ ಹಂಗಲ್ಲ ಅಂದ್ರ ಈಗ ನೋಡ್ರಿ, ಈಗ ಏನ್ ಮಾಡ್ತಾರ ಅವ್ರು, ಅಲ್ಲಿ ಒಂದ್ ಸ್ವಲ್ಪ ಬೆಳೆದ್ನ ಒಂದ್ ವರ್ಷ ಈ ಕಡೆ ಮತ್ತೆ ನೆಕ್ಸ್ಟ್ ಇಯರ್ ಈ ಕಡೆ ಬೆಳೆಯೋದು. ಸೊ ಹಿಂಗ ಅವ್ರು ಮಾಡ್ತಿರ್ಬೇಕು, ಹಿಂಗ್ ಮಾಡ್ಕೊಂತಿರ್ತಾರ. ಒಂದ ಕಡೆ ಅಂತಂದ್ ಹಿಂಗ ಅಂತಂದಲ್ಲ. ಇಲ್ಲದಕ್ಕೆ ಇವ್ರು ಇಷ್ಟಪಾಠ ಬಿಟ್ಟರೆ ಗೊತ್ತಾಗಿಲ್ಲ ನಂಗೆ. ಈಗ ಅದನ್ನ ನೆಕ್ಸ್ಟ್ ಕಟ್ ಮಾಡ್ತಾರೆ. ಅಲ್ಲೋ ಎಲ್ಲ ಸುತ್ತಿಟ್ಟಾರ ಇಷ್ಟಪಾಠ ಅಂದ್ರೆ ಏನ ಹಂಗ ಸುತ್ತಿಡುದಲ್ಲ, ಕಬ್ಬನ್ ಯಾವ ಹಿಂಗ ಸುತ್ತಾಡ್ತಾರ. ಹೌದಾ? ಕಬ್ಬಿಗೆ ಕೆಲಸ ಅಂತ ಸಿಕ್ಕಾಪಟ್ಟೆ ಜಾಸ್ತಿ. ಒಂದೊಂದು ತೆಗೆದು ಅದನ್ನ ಹಿಂಗ್ ಸುತ್ತಿ 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 ಇಡ್ತಾರ. ಕೆಂಪು ಕಬ್ಬು ನೋಡ್ರಿ, ಇದು ಹಿಂಗ ಇರ್ತೈತೆ. ಇದು ಒಂದು ಅಂತಂದಲ್ಲ, ಅಲ್ಲೂ ಹಿಂಗೆ ಸುತ್ತಿ. ಓ ಅಲ್ಲುದವನ? ಓ ನೋಡಿದ್ದಿಲ್ಲ ಇವೆಲ್ಲ. ಓ ಕಬ್ಬು ಕಡ್ದಿಟ್ಟಾರ ಇವೆಲ್ಲದವನ ರೆಡಿ? ಅಲ್ಲ, ಕಬ್ಬು ಇವೆಲ್ಲ ಕಡ್ದಿಟ್ಟವು. ಈಗ ಇದ್ರದ ಆಲೆ ಮನೆ ಮಾಡ್ತಾರಲ್ಲ, ಈಗ ಕಬ್ಬು ಬೇಕಂತಂದ್ರೆ ಇದ್ರಾಗ ಒಂದು ಕೊಡ್ತಾರ ಅವ್ರು. ಆದ್ರೆ ಕಬ್ಬು ಬೆಳಕೇನೋ ಸಿಕ್ಕಾಪಟ್ಟೆ ಒಂದು ಕೈ ಇಟ್ಕೋದು ಒಂದು ಇಲ್ಲೇ ಬೆಳೆದ ಎಬ್ಸ್ಕೊಳ್ತೀನಿ. ಚಿಕ್ರಿ 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 ಏ ಗಟ್ಟದಲ್ಲ ಜಗ್ಗನಿದ ಹಲ್ಲ. ಇದು ಸಾಫ್ಟ್ ಇರ್ತೈತಿ ಕಬ್ಬು. ನನ್ನ ಹಲ್ಲು ಗಟ್ಟಿ ಅದಾವು. ನಾ ಹುಟ್ಟದಾಗಿಂದ ತಿನ್ಕೊಂಡ್ ಹುಟ್ಟಿನ. ಅದ ಅಂತಿದ್ದೀರ ನಿಮ್ಮ ಮಮ್ಮಿ, ಏಕೆ ಹುಟ್ಟದಾಗ ಬ್ಯಾಗ್ ಕಬ್ಬು ಇಟ್ಟಿದ್ವಿ ನಾವು ಅಂತಂದ. ವಿಗಾಟ್ ಹಳ್ಳಿ ಐದ ಪ್ಯಾಟೆ ಹುಡುಗಿ, ಪ್ಯಾಟೆ ಹುಡುಗಿ ಹಳ್ಳಿಗೆ ಬಂದ್ಲು ಸೀಸನ್ 5. ಅದ ಹಳ್ಳಿ ಹುಡುಗಿ ಪಾಟೆಗೆ ಬಂದ್ಲ ಅಂತ ಆಗಿರ್ಬೇಕಾಗಿತ್ತು.
ಬಿಕಾಸ್ ಐ ಆಮ್ ಬೆಸ್ಟ್ ಸೂಟೆಡ್ ಫಾರ್ ಹಳ್ಳಿ ಅಂತ ನನಗೆ ಅನಿಸ್ತೈತಿ. ನಂಗೆ ಇದು ಭಾಳ ಆ್ಯಕ್ಚುಲಿ ಖರೆ ಲೈಕ್ ಆಗ್ತೈತಿ. ನಾಟ್ ಫೇಕಿಂಗ್ ಇಟ್, ಬಟ್ ನಾ ಹುಟ್ಟಿದಾಗಿಂದ ವಾವ್ ವಾಟ್ ನಾಟ್ ಫೇಕಿಂಗ್ ಇಟ್ ಅಂದೆಲ್ಲ ನಂಗೆ ನಗು ಏನು ಅದು ಹೇಳೋದೇನೈತಿ. ಭಾಳ ಜನ ನನ್ನ ಗಂಡಗ ಆ್ಯಕ್ಚುಲಿ ಕಪ್ ತಿನ್ನಕ್ಕೆ ಬರಂಗಿಲ್ಲ. ನಾವು ಬ್ಯಾಗ್ ಇಟ್ರೆ ಕಡಕ ಬರಂಗಿಲ್ಲ ನಮ್ಗೆ. ಸೊ ನಾನು ಕಡಿದು ಅವ್ರಿಗೆ ಕೊಡ ಅಂತೀನಿ, ತಗೋರಿ ತಿನ್ರಿ. ಕೇಳ್ತೀರಾ? ನಾನು ಅವ್ರಿಗೆ ಕಲ್ಲ ಕಡ್ದು ಪೀಸ್ ಮಾಡಿ ಕೊಡ ಅಂತೀನಿ ಕಬ್ಬು. ಗಿರ್ನಿ ಈಗ ಬಾಯಿ ಗಿರ್ನಿದಾಗ ಕಚ್ಚ 24/7 ತಿಂತಾಳು. ಅದಲ್ಲ ಮಜ್ಜಾ ಬರಂಗಿಲ್ಲ ನಿಂಗೆ. ಬರ್ರಿ ಏಯ್ ವಿಡಿಯೋ ಮಾಡೋಣ ಬಾರ, ಆಮೇಲೆ ಜಗಳ ಆಡೋಣ. ಮುಂಜಾನೆ 7 ಗಂಟೆ ಎದ್ದು ಫ್ರೆಶ್ ಕಬ್ಬು ಹೊಲ್ದಾಗಿಂದ ಕಿತ್ತು ಅದು ಹೆಂಡತಿ ಬಾಯಾಗಿಂದ ತೆಗೆದು ಕೊಟ್ಟು ತಿಂತಾ ಇದ್ರೆ ಅಕ್ಕನ್ ಆ ಮಜಾನೆ ಬೇರೆ. ತುಂಬ ತಿರು ಬಾಸ್ಬೇಡ ಐತಿ. ನಾ ಬಯಲ್ಸಮ ಕಪ್ ತಿಂದೀನಿ, ಗಟ್ಟಿ ಇರ್ತಾವ ಅವು. ಆಕ್ಚುಲಿ ಇದ್ರಗಿಂತ ಗಟ್ಟಿ ಇರ್ತಾವು. ಇದು ಇನ್ನೂ ಭಾಳ ಹಂಗೆ ನೋಡಕ್ ಹೋದ್ರೆ ಮೆತ್ತಗಿರ್ತೈತಿ ಕಬ್ಬು. ತಿನ್ನಕ್ಕೆ ಈಸಿ ಇದು ಕಬ್ಬು. ಸ್ವೀಟ್ ಭಾಳ ಐತಿ, ಸಿಕ್ಕಾಪಟ್ಟೆ ಸ್ವೀಟ್ ಐತಿ, ಮಸ್ತ್ ಸ್ವೀಟ್ ಐತಿ, ತಿನ್ನಕ್ಕೆ ಭಾಳ ಈಸಿ. ಈ ಕಬ್ಬ ನನ್ನ ಗಂಡ ತೆಯ ಬರವಲ್ತ ಅಂತ ಸಾಫ್ಟಿಪ್ಪ ಸಾಫ್ಟಿನ. ಸೊ 2 ಕಬ್ಬು ನಾವು ಪಾರ್ಸಲ್ ತೊಗೊಂಡಿವಿ. ಈಗ ಇದ್ರಿಗೆ ಈಕಿ ತಿಂತಾಳ ಅಂತ ಹೇಳಲ್ಲ, ಮತ್ತೆ ಅಲ್ಲಿ ಹೇಳಂತಾಳ ಅವ್ರಿಗೆ. ಅವ್ರು ಕೇಳೂ ಇಲ್ಲ, ಅನ್ನೆಸರಿ ಇನ್ಫಾರ್ಮೇಶನ್. ನಾಷ್ಟ ತಿಂತೀರಿ, ನಂಗೆ ಗಂಡ ತಿನ್ನಕ್ಕೆ ಬರಂಗಿಲ್ಲ. ಅವ್ರು ಕೇಳಿದ್ರೆ ನಿಂಗೆ ಹೇಳಿದ್ರೆ ಅಲ್ಲಿ ಗಿಡಿ ಎಲ್ಲರಿಗೂ ಗೊತ್ತಾಗ ಬಿಡ್ರಿ. ನಾಷ್ಟ ತಿನ್ನೋದು ನಮ್ಮ ಗಂಡ ತಿನ್ನಂಗಿಲ್ಲ, ನಾಷ್ಟ ಕುಡಿ. ಅಲ್ಲ ಪಾಪ ಅವರು 2 ಕೊಡ ಅಂತಿರಲ್ಲ, ಅದಕ್ಕೆ ನಾನೇನಂದೆ ಒಂದ ಕೊಡ್ರಿ, ನಾ ಒಬ್ಳೆ ಅಲ್ಲ, ನನ್ ಗಂಡ ತಿನ್ನಂಗಿಲ್ಲ ಅಂತ. ಅದಷ್ಟೇ ಹೇಳ್ಬೋದು, ಬ್ಯಾಡ ತೋರಿ ಸಾಕು ಒಂದ ಅಂತಂದ್ರೆ ಮುಗ್ದೋಕೈತಿ. ಇಲ್ಲ ಫುಲ್ ಹೇಳೋದು ಒಟ್ಟೆ. ಎಷ್ಟು ಚಂದ ಕಾಣತೈತಿ ನೋಡ್ರಿ ಅಲ್ಲಿ ಮುಂದೆ ಫುಲ್ ಸನ್ರೈಸ್. ಓಹೋ ವಿಡಿಯೋ ನೋಡಿದಿಲ್ಲ? ವಿಡಿಯೋ ನೋಡಿದಿಲ್ಲ? ಕಮೆಂಟ್ ಯಾಕೆ ಹೊಡಂತಿಲ್ಲ? ಅವಂಗೆ ಬಟ್ ಇಲ್ಲ, ಅವ ಕಮೆಂಟ್ ಹೊಡ್ಯಾಂತಿಲ್ಲ. ನಿಮಗೆ ಬಟ್ ಅದಾವು, ಕಮೆಂಟ್ ಶೇರ್ ಲೈಕ್ ಎಲ್ಲ ಹೊಡೀರಿ. ಅವಂಗೆ ಹೊಡಿಸ್ತೀನಂತ ಹೆಂಗಾರು ಮಾಡಿ. ಈಗ 2025 ಐತಿ, ಎಲ್ಲ ಕಲ್ಕೋಬೇಕು ಇವ್ರು. ಬರೀ ತಿನ್ ಮಕ್ಕಳದಲ್ಲ. ಕಮೆಂಟ್ ಲೈಕ್ ಶೇರ್ ಮಾಡಬೇಕು. ಸೊ ಮಾಡ್ತಾನೆ, ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ಬರೋದೈತಿ. ಸೊ ನೆಕ್ಸ್ಟ್ ಪಾರ್ಟಿಗೆ ನೋಡಿರಿ, ಹೆಂಗೆ ಅನ್ಸೈತಿ ಕಮೆಂಟ್ ಹೊಡೀರಿ. ಏನಾರು ಇದ್ರೂ ಕಮೆಂಟ್ ಹೊಡ್ರಿ. ಹೊಸ್ದಾಗಿ ಮದುವೆ ಆಗಿವಿ, ಫಸ್ಟ್ ಟೈಮ್ ನಮ್ಮದು ಲೈಫು. ಸೊ ಸ್ವಲ್ಪ ಮರ್ಸಿ, ಸ್ವಲ್ಪ ಏನಂತಾರ ಅನುಕಂಪ, ಸ್ವಲ್ಪ ಮತ್ತೇನಂತಾರ ನಾಳೆ ಹೇಳ್ಕೊಡ್ತೀನಿ. ನಾ ಹೇಳ್ಕೊಡ್ತಾನೆ. ಸೊ ಕಮೆಂಟ್ ಹೊಡ್ರಿ, ಶೇರ್ ಹೊಡ್ರಿ, ಲೈಕ್ ಕೊಡ್ರಿ. ಸಿಗೋಣಂತ ನೆಕ್ಸ್ಟ್ ಪಾರ್ಟ್ ಒಳಗೆ. ಬಾಯ್.